ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಎಂಐ ವರ್ಸಸ್ ಎಸ್ ಆರ್ ಎಚ್ ಅವರ ಹೋಮ್ ಕಂಡೀಷನ್ ರಾಜೀವ್ ಗಾಂಧಿ ಸ್ಟೇಡಿಯಂ. ಇವತ್ತಂತೂ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗೆ ಇವತ್ತು ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ ಡಿಫೆಂಡಿಂಗ್ ಆರ್ ಆಗ್ಬೋದು, ಚೇಸಿಂಗ್ ಆರ್ ಆಗ್ಬೋದು. ಈ ತರ ಸಿಚುವೇಶನ್ ಅಂತೂ ಪಕ್ಕ ಇವತ್ತು ಬಂದೇ ಬರುತ್ತೆ. ಆ ತರ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಅದರಲ್ಲೂ ಅಲ್ಲದೆ ಈ ಪಿಚ್ಚು ಒಂದು ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ ಪಿಚ್ಚು ಆದ್ರಿಂದ ಇವತ್ತು ಹೈ ಸ್ಕೋರಿಂಗ್ ಹೋಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದು. ಹಾಗೆ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 82 IPL ಮ್ಯಾಚ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿರೋರು 35 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 46 ಮ್ಯಾಚಸ್ಗಳು ವಿನ್ ಆಗಿರೋದು. ಹಾಗೆ ಟಾಸ್ ನ ನೋಡ್ತಾ ಬಂದ್ರೆ ಯಾರು ಟಾಸ್ ನ ವಿನ್ ಆಗಿದಾರೋ ಅವರು 30 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ 51 ಮ್ಯಾಚಸ್ಗಳನ್ನ ಗೆದ್ದಿರೋದು. ಹಾಗೆ ಇಲ್ಲಿ ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಕ್ರೂಷಲ್ ಗೆ ಟಾಸ್ ಇಂಪಾರ್ಟೆಂಟೇ ಆಗಲ್ಲ. ಬ್ಯಾಟಿಂಗ್ ಆರ್ಡರ್ ಇಂದ ಏನು ಕ್ರೂಷಲ್ ರನ್ ಬರುತ್ತೋ ಇವತ್ತು ಎರಡು ಟೀಮ್ಗಳಿಂದ, ಅದು ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ. ಅದರಲ್ಲೂ ಅಲ್ಲದೆ ಟಾಸ್ ಒಂದೊಂದು ಟೈಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಒಂದೊಂದು ಸ್ಟೇಡಿಯಂ ಅಲ್ಲಿ. ಆದ್ರೆ ಇವತ್ತಿನ ಸ್ಟೇಡಿಯಂ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಟಾಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಬ್ಯಾಟರ್ಸ್ ಗಳ ಮೇಲೆ ಡಿಪೆಂಡ್, ಯಾವ ರೀತಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರಿಗೆ ಯಾವ ರೀತಿ ಬಾಲಿಂಗ್ ನ ಮಾಡ್ಬೇಕು, ಹಾಗೆ ಯಾವ ಡಿಫೆಂಡಿಂಗ್ ಸ್ಕೋರ್ ನ ಇಡಬೇಕು ಅನ್ನೋದು ಬಾಲರ್ಸ್ ಗಳ ಮೇಲೆ ಡಿಪೆಂಡಿಂಗ್ ಆಗಿರೋದು. ಏನಾದ್ರು ಬಾಲರ್ಸ್ ಗಳು ಇಲ್ಲಿ ಹೆವಿ ಎಕ್ಸ್ಪೆನ್ಸಿವ್ ಆಯ್ತು ಅಂದ್ರೆ ಪಕ್ಕ ಇಲ್ಲಿ ಹೈ ಸ್ಕೋರಿಂಗ್ ಹೋಗುತ್ತೆ. ಏನಾದ್ರೂ ಇವತ್ತು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಲೋ ಸ್ಕೋರಿಂಗ್ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಈ ರೀತಿ ಇವತ್ತು ಆಗೋದು ಬೇಡ. ಆಲ್ರೆಡಿ SRH ಅವರು ಎಂಐ ಹೋಮ್ ಕಂಡೀಷನ್ ಅಲ್ಲಿ ಒಂದ್ ಮ್ಯಾಚ್ ನ ಸೋತಿದ್ದಾರೆ. ಆದ್ರೆ ಇವಾಗ ನಡೀತಾ ಇರೋದು ರಿವೆಂಜ್ ಮ್ಯಾಚ್. ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಹೋಗುವಂತ ಸಾಧ್ಯತೆಗಳಂತೂ ತುಂಬಾ ಇದೆ. ಹಾಗೆ ಈ ಸೀಸನ್ ಅಲ್ಲಿ ಎಂಐ ಅವರು ಆಡಿರೋದು 8 ಮ್ಯಾಚಸ್ಗಳು, ಅದರಲ್ಲಿ 4 ಮ್ಯಾಚಸ್ಗಳನ್ನ ವಿನ್ ಆಗಿರೋದು, ಹಾಗೆ 4 ಮ್ಯಾಚ್ಗಳನ್ನ ಸೋತಿರೋದು. ಹಾಗೆ SRH ಅವರು ಆಡಿರೋದು 7 ಮ್ಯಾಚ್, ಹಾಗೆ ಇವತ್ತು ಆಡ್ತಾ ಇರೋದವರು 8ನೇ ಮ್ಯಾಚ್. ಈ ಮ್ಯಾಚ್ ನ ಬಿಟ್ಟು ಹೇಳಿದ್ರೆ 7 ಮ್ಯಾಚ್ ಅಲ್ಲಿ 2 ಮ್ಯಾಚ್ಗಳನ್ನ ವಿನ್ ಆಗಿರೋದು, ಹಾಗೆ 5 ಮ್ಯಾಚ್ಗಳನ್ನ ಸೋತಿರೋದು. ಆಲ್ರೆಡಿ ಈ ಸೀಸನ್ ಅಲ್ಲಂತೂ SRH ಅಂತೂ ಫುಲ್ ಫೇಲ್ಯೂರ್ ಕಂಡುಬಿಟ್ಟಿದ್ದಾರೆ. ಆ ತರ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಜೋಶ್ ಓವರ್ ಕಾನ್ಫಿಡೆಂಟ್ ಆಗಿ ಇವರು 300 ನ ಹೊಡಿತೀನಿ ಅಂತ ಹೇಳಿದ್ದು, ಹಾಗೆ 300 ನ ರೀಚ್ ಮಾಡ್ತೀವೇನೋ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದು. ಆ ತರ ಫಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ದು. ಅದಾದ ನಂತರ ಇವರು ಯಾವುದೇ ರೀತಿ ಅಷ್ಟೊಂದು ಓವರ್ ಕಾನ್ಫಿಡೆಂಟ್ ನ ಇಟ್ಕೊಂಡು ಇವರು ಮ್ಯಾಚ್ ಗಳನ್ನ ಸೋತಿರೋದು. ಹಾಗೆ ಈ ಸೀಸನ್ ಅಲ್ಲಿ ಫುಲ್ ಫೇಲ್ಯೂರ್ ನ ಕಂಡಿರೋದು. ಯಾವ ರೀತಿ CSK ಫೇಲ್ಯೂರ್ ನ ಕಂಡ್ತೋ ಹಾಗೆ ಈ ಟೀಮು ಸಹ ಈ ಸೀಸನ್ ಅಲ್ಲಿ ಫೇಲ್ಯೂರ್ ನ ಕಂಡಿದೆ. ಆಲ್ರೆಡಿ CSK ಈ ಸೀಸನ್ ಇಂದ ಎಲಿಮಿನೇಟ್ ಆಯ್ತು. ಇವಾಗ ಉಳಿದಿರೋದಂದ್ರೆ SRH, ಅವರು ಸಹ ಈ ಮ್ಯಾಚ್ ನ ಸೋತ್ರೆ ಎಲಿಮಿನೇಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ 163. ಇದು ಒಂದು ಸ್ವಲ್ಪ ಬೆಟರ್ ಸ್ಕೋರ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂಗೆ. ಆದ್ರೆ ಇಲ್ಲಿ ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 200 ಪ್ಲಸ್ 230 ಆ ತರ ಟಾರ್ಗೆಟ್ ನ ಫಿಕ್ಸ್ ಮಾಡಬೇಕು. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು ಏನಾದ್ರೂ ಫಸ್ಟ್ ಇನ್ನಿಂಗ್ಸ್ ಆಡೋರು 200 ಒಳಗೆ ಇಟ್ಟು ಅಂದ್ರೆ ಟಾರ್ಗೆಟ್ ಪಕ್ಕ ಚೇಸಿಂಗ್ ಆಗುತ್ತೆ. ಅದರಲ್ಲೂ ಅಲ್ಲದೆ SRH ಅವರು ಯಾವ ರೀತಿ ಬ್ಯಾಟಿಂಗ್ ಆಡೋರು ಇರೋದು, ಒಂದೊಂದು ಟೈಮ್ ಅವರು ಹೈ ಸ್ಕೋರಿಂಗ್ ಚೇಸಿಂಗ್ ಮಾಡ್ಬಿಡ್ತಾರೆ. ಹಾಗೆ ಇಲ್ಲಿವರೆಗೂ ಎಂಐ ವರ್ಸಸ್ SRH ಫೇಸ್ ಟು ಫೇಸ್ ಮ್ಯಾಚ್ಗಳು ಆಡಿರೋದು 24 ಮ್ಯಾಚ್ಗಳು. ಅದರಲ್ಲಿ ಎಂಐ 14 ಮ್ಯಾಚ್ಗಳನ್ನ ವಿನ್ ಆಗಿದ್ರೆ, ಹಾಗೆ SRH ಅವರು 10 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಆದ್ರಿಂದ ಈ ಸ್ಟ್ಯಾಟ್ಸ್ ನ ನೋಡ್ತಾ ಬಂದ್ರೆ ಒಂದು ಪಕ್ಷ ಎಂಐ ಸ್ಟ್ಯಾಟ್ಸ್ ಅಂತೂ ಬೆಂಕಿಯಾಗಿದೆ. ಆದ್ರಿಂದ ಫಸ್ಟ್ ಮ್ಯಾಚ್ ಸಹ ಎಂಐ ಅವರೇ ವಿನ್ ಆಗಿರೋದು SRH ಮೇಲೆ. ಹಾಗೆ ಇವತ್ತಿನ ಮ್ಯಾಚ್ ಸಹ SRH ಮೇಲೆ ಎಂಐ ಇಂಪ್ಯಾಕ್ಟ್ ಮಾಡ್ತಾರಂತ ನನಗೆ ಅನಿಸ್ತಾ ಇರೋದು. ಹಾಗೆ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಈ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಬ್ಯಾಟರ್ಸ್ ಗಳು ಈ ಪಿಚ್ ಅಲ್ಲಿ ಆರಾಮಾಗಿ 200 ಪ್ಲಸ್ ನ ಹೊಡಿಬಹುದು. ಅದರಲ್ಲೂ ಅಲ್ಲದೆ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ 3 to 8 ಅವರ್ಸ್ ಒಳಗೆ ಒಂದ್ ಸ್ವಲ್ಪ ಸ್ಲೋವರ್ ವಿಕೆಟ್ ಇರುತ್ತೆ. ಅದಾದ ನಂತರ ಬ್ಯಾಟಿಂಗ್ ಕಂಡೀಷನ್ ಆರಾಮಾಗಿ ಬಾಲ್ ಸ್ಕಿಡ್ ಆಗಿ ಆರಾಮಾಗಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕಂಡೀಷನ್. ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತು ಹೈ ಸ್ಕೋರಿಂಗ್ ಹೋಗುವಂತ ಸಾಧ್ಯತೆಗಳು ಇದೆ. ಹಾಗೆ ಈ ಪಿಚ್ ಅಲ್ಲಿ ಪೇಸರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲ್ ಮಾಡಕ್ಕಾಗಲ್ಲ. ಏನಾದ್ರು ಪೇಸರ್ಸ್ ಗಳು ಬಾಲಿಂಗ್ ನ ಎಫೆಕ್ಟಿವ್ ಆಗಿ ಮಾಡಬೇಕು ಅಂದ್ರೆ ಸ್ಲೋವರ್ ಆನ್ ಬಾಲ್ ಮಾಡಬೇಕು. ಏನಾದ್ರೂ ಪಿಚ್ ಕಂಡೀಷನ್ ಅಲ್ಲಿ ವೇರಿಯೇಷನ್ ಆಯ್ತು ಅಂದ್ರೆ, ಆಗ ಬಾಲ್ ನಿಂತು ಬರಕ್ಕೆ ಆಯ್ತು ಅಂದ್ರೆ ಒಂದು ಸ್ವಲ್ಪ ಬಾಲರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಈ ಕಂಡೀಷನ್ ಹಾಗೆ ಆಗುತ್ತೆ. ನೋಡೋಣ ಏನಾದ್ರೂ ಈ ಕಂಡೀಷನ್ ಅಲ್ಲಿ ಪಿಚ್ ವೇರಿಯೇಷನ್ ಆಗಿ ಆರಾಮಾಗಿ ಬ್ಯಾಟರ್ಸ್ ಗಳಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು, ಇಲ್ಲ ಅಂದ್ರೆ ಬಾಲರ್ಸ್ ಗಳಿಗೆ ಹೆಲ್ಪ್ ಆಗ್ಬೋದು. ಒಂದೊಂದು ಈ ಸೀಸನ್ ಅಲ್ಲಿ ಒಂದ್ಸಲ ಏನಾಗ್ಬಿಟ್ಟಿದೆ ಅಂದ್ರೆ ಬ್ಯಾಟಿಂಗ್ ಕಂಡೀಷನ್ ಒಂದೊಂದ್ಸಲ
ಸ್ಪಿನ್ ಟ್ರ್ಯಾಕ್ ಆಗುತ್ತೆ, ಸ್ಪಿನ್ ಟ್ರ್ಯಾಕ್ ಆಗಿರೋದು ಬೌಲಿಂಗ್ ಟ್ರ್ಯಾಕ್ ಆಗುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಸಹ ಈ ರೀತಿ ಆಗ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನ್. ಆದ್ರೆ ಈ ರೀತಿ ಆಗದೆ ಇರಲಿ, ಹೈ ಸ್ಕೋರಿಂಗ್ ಆಗ್ಬೇಕಷ್ಟೇ ಇವತ್ತಿನ ಮ್ಯಾಚ್. ಕಿಕ್ ಬರ್ಬೇಕಂದ್ರೆ IPL ಮ್ಯಾಚ್ಗೆ ಈ ಮ್ಯಾಚ್ ಒಂದು ಸ್ವಲ್ಪನಾರು ಹೈ ಥ್ರಿಲ್ಲಿಂಗ್ ಆದ್ರೆ ಪಕ್ಕ ಬೆಟರ್ ಆಗಿರುತ್ತೆ. ಹಾಗೆ ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ಗಳಿಗೆ ಹೆಲ್ಪಿಂಗ್ ಕಂಡೀಷನ್ ಅಷ್ಟೊಂದು ಇಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಓವರ್ ಎಕ್ಸ್ಪೆನ್ಸಿವ್ ಸ್ಪಿನ್ನರ್ಸ್ ಆಗ್ಬೋದು, ಹಾಗೆ ಸ್ಪೀಡರ್ಸ್ ಆಗ್ಬೋದು. ತಲೆ ಇಟ್ಟು ಬಾಲಿಂಗ್ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಸ್ಪಿನ್ನರ್ಸ್ ಮತ್ತೆ ಸೀಮರ್ಸ್ ವಿಕೆಟ್ ನ ತೆಗಿಬಹುದು. ಹಾಗೆ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಅವರ ಪ್ಲೇಯಿಂಗ್ 11 ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡಲ್ಲ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಮಾಡಿದ್ರು ಅದೇ ಪ್ಲೇಯಿಂಗ್ 11 MI ಮೇಲೆ ಇರುತ್ತೆ. ಲಾಸ್ಟ್ ಮ್ಯಾಚ್ MI ಮೇಲೆ ಆಡಿದ್ದು SRH ಅವರು, ಹಾಗೆ ಇವತ್ತಿನ ಮ್ಯಾಚ್ ಸಹ ಆಡ್ತಾ ಇರೋದು MI ಮೇಲೆ. ಆದ್ರಿಂದ ಯಾವುದೇ ರೀತಿ ಬ್ಯಾಟಿಂಗ್ ಆರ್ಡರ್ ಮತ್ತೆ ಬಾಲಿಂಗ್ ಆರ್ಡರ್ ಅಲ್ಲಿ ಏನು ಚೇಂಜಸ್ ಮಾಡಲ್ಲ. ಏನಾದ್ರೂ SRH ಟೀಮ್ಗೆ ಬಾಲಿಂಗ್ ಅಟ್ಯಾಕ್ ಬೇಕು ಅಂದ್ರೆ ಪ್ಯಾಟ್ ಗಮಿಂಗ್ಸ್ ಅವರು ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದು ಚೇಂಜಸ್ ನ ಮಾಡ್ತಾರೆ. ಏನಾದ್ರು ಬ್ಯಾಟಿಂಗ್ ಆರ್ಡರ್ ಅಂತೂ ಏನು ಚೇಂಜಸ್ ಮಾಡಲ್ಲ, ಇದಂತೂ ಸಿಮಿಲರ್ ಆಗಿ ಇರುತ್ತೆ. ಹಾಗೆ MI ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ MI ಅಂತೂ ರೀಸೆಂಟ್ ಆಗಿ ಇವಾಗ ಒಂದ್ ಸ್ವಲ್ಪ ಫಾರ್ಮ್ ಗೆ ಬಂದಿದೆ. ಅದಕ್ಕೂ ಮುಂಚೆ ಯಾವ ರೀತಿ ಫಾರ್ಮ್ ಈ ಸೀಸನ್ ಆ ತರ ಕಳಪೆ ಕೊಟ್ಟಿತ್ತು. ಆದ್ರೆ ಒಂದ್ ಸ್ವಲ್ಪ ಬೆಟರ್ ಆಗಿ ಫಾರ್ಮ್ ಗೆ ಬಂದಿದ್ದು MI ಅವರು. ಯಾವಾಗ ಬೂಮ್ರಾ ಅವರು ಸ್ವಲ್ಪ ಬಾಲಿಂಗ್ ಅಟ್ಯಾಕ್ ಬಂದ್ರು, ಒಂದ್ ಸ್ವಲ್ಪ ಬ್ಯಾಟಿಂಗ್ ಆಡೋರು ಸಹ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು. ಅದರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಸಹ ತಗೊಂಡಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಆ ತರ ರನ್ನ ಹೊಡೆದಿರೋರು. ಇನ್ನು ಬ್ಯಾಟಿಂಗ್ ಫೇವರಬಲ್ ಕಂಡೀಷನ್ ಯಾವ ರೀತಿ ಸ್ಕೋರ್ ನ ಹೊಡಿಬಹುದು ರೋಹಿತ್ ಶರ್ಮಾ ಅವ್ರ ಮೇಲೆ ವೆರಿ ಕಾನ್ಫಿಡೆಂಟ್ ಇಂದ ಹೇಳ್ತೀನಿ, ಇವತ್ತು ಪಕ್ಕ ರೋಹಿತ್ ಶರ್ಮಾ ಅವರು ಇವತ್ತಿನ ಮ್ಯಾಚ್ ಸಹ 50+ ರನ್ನ ಹೊಡೆದಿದ್ದಾರೆ. ಹಾಗೆ SRH ಸಹ ಟಾಪ್ ಆರ್ಡರ್ ಏನಿದೆ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಇವರ ಬ್ಯಾಟಿಂಗ್ ಆರ್ಡರ್ ಇಂದ 100 ಪಾರ್ಟ್ನರ್ಶಿಪ್ ಬಂದ್ರೆ ಬರ್ಬೋದು, ಇದು ನನ್ನ ಎಕ್ಸ್ಪೆಕ್ಟೇಷನ್. ಹಾಗೆ MI ನ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ MI ಬಾಲಿಂಗ್ ಆರ್ಡರ್ ಅಂತೂ ಅಲ್ಟಿ ಗುರು. ಡೆತ್ ಸ್ಪೆಷಲಿಸ್ಟ್ ಆಗಿರುವಂತ ಜಸ್ಪ್ರೀತ್ ಬೂಮ್ರಾ, ಹಾಗೆ T20 ಸ್ಪೆಷಲಿಸ್ಟ್ ಟ್ರೆಂಟ್ ಬೋಲ್ಟ್ ಇವರ ಬಾಲಿಂಗ್ ಅಟ್ಯಾಕ್ ಇಂದ ಬೆಂಕಿ ಇರೋದು. ಅದರಲ್ಲದೆ ಸ್ವಿಮ್ ಮಾಡೋದ್ರಲ್ಲಂತೂ ದೀಪಕ್ ಚರು ಎಕ್ಸ್ಪರ್ಟ್. ಆದ್ರಿಂದ ಇವ್ರು 3 ಜನ ಎಕಾನಮಿಯಲ್ಲಿ ಓವರ್ ಮಾಡೋದಂತೂ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ. ಫಸ್ಟ್ ಇನ್ನಿಂಗ್ಸ್ ಏನಾದ್ರೂ SRH ಬ್ಯಾಟಿಂಗ್ ಆಡಿದ್ರೆ ಆರಾಮಾಗಿ 200 ಒಳಗೇನೆ ಕಟ್ ಹಾಕ್ಬೋದು. ಏನಾದ್ರೂ ಎಕ್ಸ್ಪೆನ್ಸಿವ್ ಆದ್ರು ಅಂದ್ರೆ ಆರಾಮಾಗಿ 200+ ಹೋಗುತ್ತೆ. ನೋಡೋಣ ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ನ ಇವತ್ತು MI ಅವರು ತತ್ತಾರೆ ಅಂತ. ಹಾಗೆ 2 ಟೀಮ್ಗಳ ಕಂಪ್ಯಾರಿಸನ್ ನ ಮಾಡಿದ್ರೆ ನನಗೆ 2 ಟೀಮ್ಗಳು ಸಹ ಸಿಮಿಲರ್ ಆಗಿ ಕಾಣಿಸ್ತಾ ಇರೋದು ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಎಸ್ಪೆಷಲಿ ಬ್ಯಾಟಿಂಗ್ ಆರ್ಡರ್ ಅಂತೂ ಟಾಪ್ ಕ್ವಾಲಿಟಿ ಆಗಿದೆ. SRH ಅಲ್ಲೂ ಸಹ ಟಾಪ್ ಕ್ವಾಲಿಟಿ, ಹಾಗೆ MI ಅಲ್ಲೂ ಸಹ ಇವಾಗ ಆಡ್ತಿರೋಂಥ ಬ್ಯಾಟಿಂಗ್ ಅಂತೂ ಅದ್ರಾಗಿದೆ. ನಮ್ಮಂತಾರ ಗಂಟನೂ ಬ್ಯಾಟಿಂಗ್ ಆರ್ಡರ್ ಅಂತೂ ಚೆನ್ನಾಗಿದೆ. ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ನನಗೆ ಬಾಲಿಂಗ್ ಆರ್ಡರ್ ಅಲ್ಲಿ ಒಂದು ಸ್ವಲ್ಪ ಬೆಟರ್ ಆಗಿ ಕಾಣಿಸೋದು ಅಂದ್ರೆ MI. ಬೂಮ್ರಾ ಅವರ ಯಾವಾಗ ಅವೈಲೇಬಲ್ ಆದ್ರೂ ಅವಾಗಿಂದ ಒಂದ್ ಸ್ವಲ್ಪ MI ಬಾಲಿಂಗ್ ಆರ್ಡರ್ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು, ಹಾಗೆ ಹಿಡಿತದಲ್ಲಿ ಇರೋದು. ಹಾಗೆ SRH ಅಲ್ಲಿ ಒಂದು ಸ್ವಲ್ಪ ಇನ್ನ ಬಾಲಿಂಗ್ ಅಟ್ಯಾಕ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿಲ್ಲ. ಏನಾದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ವೆರಿ ಎಕ್ಸ್ಪೆನ್ಸಿವ್ ಆದ್ರು ಅಂದ್ರೆ ಪಕ್ಕ ಹೈ ಸ್ಕೋರಿಂಗ್ ಆಗುತ್ತೆ. 2 ಟೀಮ್ಗಳ ಕಂಪ್ಯಾರಿಸನ್ ನ ಮಾಡಿ ನೋಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ MI ಒಂದು ಪಕ್ಷ ಬೆಟರ್ ಆಗಿದೆ ಬಾಲಿಂಗ್ ಅಟ್ಯಾಕ್ ಇಂದ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ MI ಒಂದು ಟಾಸ್ ಚೂಸ್ಡ್ ಬಾಲ್ ಫಸ್ಟ್ ಇದನ್ನ ಮಾಡ್ತಾರೆ. SRH ಅವರು 200+ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ. ಹಾಗೆ ಇವತ್ತಿನ ಮ್ಯಾಚ್ ಪಕ್ಕ SRH ವಿನ್ ಆಗೋದು. ಅಷ್ಟೊಂದು ರನ್ನ ಚೇಸ್ ಮಾಡಕ್ಕೆ MI ಕೈಲಿ ಆಗಲ್ಲ ಅಂತ ನನ್ನ ಪ್ರಕಾರ. ಯಾವ ರೀತಿ ಸ್ಕೋರ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟ ನನ್ನ ಪ್ರಕಾರ ಇವತ್ತಿನ ಸ್ಕೋರು 250-240 ಈ ಒಳಗೆ ಸ್ಕೋರು ಟಾರ್ಗೆಟ್ ಫಿಕ್ಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಇನ್ನಿಂಗ್ಸ್. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಎಷ್ಟು ಟಾರ್ಗೆಟ್ ಫಿಕ್ಸ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು SRH ವಿನ್ ಆಗುತ್ತೆ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.